ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್. 7ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 11 ಘಾತಾಂಕಗಳು ಮತ್ತು ಘಾತಗಳು. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 11.1ರ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1, ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ 2ರ ಘಾತ 6. ಈಗ ನಾವು ಈ ಎಲ್ಲಾ ಸಂಖ್ಯೆಗಳ ಬೆಲೆಯನ್ನ ಕಂಡುಹಿಡಿಯಬೇಕು. ಮೊದಲನೇ ಪ್ರಶ್ನೆಗೆ ಉತ್ತರಿಸೋಣ. ಮೊದಲನೇ ಪ್ರಶ್ನೆಯಲ್ಲಿ 2ರ ಘಾತ 6 ಎಂದು ಕೊಟ್ಟಿದ್ದಾರೆ. 2ರ ಘಾತ 6 ಎಂದರೆ ಅರ್ಥ 2ಅನ್ನು 6 ಬಾರಿ ಗುಣಿಸಬೇಕು. 2 ಗುಣಿಸು 2 ಗುಣಿಸು 2 6 ಬಾರಿ ಗುಣಿಸೋಣ. ಈಗ ನಾವು ಇಲ್ಲಿ 2ಅನ್ನು 6 ಬಾರಿ ಗುಣಿಸಿದ್ದೇವೆ. ಈಗ 2 2 4, 4 2 8, 8 2 16, 16 2 32, 32 2 64 ಬಂದಿದೆ. ಆದ್ದರಿಂದ 2ರ ಘಾತ 6ರ ಬೆಲೆ 64. ಎರಡನೇ ಪ್ರಶ್ನೆ 9ರ ಘಾತ 3. ಅಂದರೆ ನಾವು ಇಲ್ಲಿ 9ಅನ್ನು 3 ಬಾರಿ ಗುಣಿಸಬೇಕು. 9 ಗುಣಿಸು 9 ಗುಣಿಸು 9. ಇಲ್ಲಿ 9 81. 81ಅನ್ನು ನಾವು 9ರಿಂದ ಗುಣಿಸಬೇಕು. 81 ಗುಣಿಸು 9. 9 1 9, 9 8 72, 729 ಬಂದಿದೆ. 11ರ ಸ್ಕ್ವೇರ್ 11ಅನ್ನು 2 ಬಾರಿ ಗುಣಿಸಬೇಕು. 11 ಗುಣಿಸು 11. ಇಲ್ಲಿ 1 1 1 1 1 1. ಎರಡನೇ ಸಂಖ್ಯೆ ಕೂಡ ಒಂದೇ ಇದೆ. 1 1 1 1 1 1 1 1 ಪ್ಲಸ್ 1 2 1ಕ್ಕೆ 1 121. ಇದು 11ರ ಘಾತ 2ರ ಬೆಲೆ. ನಾಲ್ಕನೇ ಪ್ರಶ್ನೆ 5ರ ಘಾತ 4. ಈಗ ನಾವು 5ಅನ್ನು 4 ಬಾರಿ ಗುಣಿಸೋಣ. 5 5 25, 25 5 125. 125ಅನ್ನು ನಾವು 5ರಿಂದ ಗುಣಿಸಬೇಕು. 5 5 25, 5 2 10 ಪ್ಲಸ್ 2 12, 5 1 5 ಪ್ಲಸ್ 1 6, 625 ಬಂದಿದೆ. ಇದು 5ರ ಘಾತ 4ರ ಬೆಲೆ. ಪ್ರಶ್ನೆ ನಂಬರ್ 2, ಮುಂದಿನವುಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಈಗ ನಾವು ಇಲ್ಲಿರುವ ಎಲ್ಲ ಬೆಲೆಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಪ್ರಶ್ನೆ ನಂಬರ್ 1, 6 ಗುಣಿಸು 6 ಗುಣಿಸು 6 ಗುಣಿಸು 6. ಇಲ್ಲಿ 6ಅನ್ನು 4 ಬಾರಿ ಗುಣಿಸಿದ್ದಾರೆ. ಆದ್ದರಿಂದ ನಾವು ಈಗ ಈ ಬೆಲೆಯನ್ನ ಘಾತಾಂಕ ರೂಪದಲ್ಲಿ ಬರೆದಾಗ 6ರ ಘಾತ 4 ಎಂದು ಬರುತ್ತದೆ. ಏಕೆಂದರೆ ಇಲ್ಲಿ 6ಅನ್ನು 4 ಬಾರಿ ಗುಣಿಸಿದ್ದಾರೆ. 6ಅನ್ನು 4 ಬಾರಿ ಗುಣಿಸಿದ್ದರಿಂದ ಘಾತಾಂಕ ರೂಪದಲ್ಲಿ ಬರೆದಾಗ 6ರ ಘಾತ 4. ಪ್ರಶ್ನೆ 2, ಟಿ ಗುಣಿಸು ಟಿ. ಇಲ್ಲಿ ಟಿ ಅನ್ನ 2 ಬಾರಿ ಗುಣಿಸಿದ್ದಾರೆ. ಆದ್ದರಿಂದ ಟಿ ಸ್ಕ್ವೇರ್ ಎಂದು ನಾವು ಬರೆಯಬೇಕು. ಪ್ರಶ್ನೆ ನಂಬರ್ 3, ಬಿ ಗುಣಿಸು ಬಿ ಗುಣಿಸು ಬಿ ಗುಣಿಸು ಬಿ. ಇಲ್ಲಿ ಬಿ ಅನ್ನ 4 ಬಾರಿ ಗುಣಿಸಿದ್ದಾರೆ. ಆದ್ದರಿಂದ ಬಿ ಘಾತ 4. ಪ್ರಶ್ನೆ ನಂಬರ್ 4, 5 ಗುಣಿಸು 5 ಗುಣಿಸು 7 ಗುಣಿಸು 7 ಗುಣಿಸು 7. ಇಲ್ಲಿ 5ಅನ್ನು 2 ಬಾರಿ ಮತ್ತು 7ಅನ್ನು 3 ಬಾರಿ ಗುಣಿಸಿದ್ದಾರೆ. ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಬೇರೆ ಬೇರೆಯಾಗಿ ಬರೆಯಬೇಕು. 5ಅನ್ನು 2 ಬಾರಿ ಗುಣಿಸಿದ್ದಾರೆ. ಆದ್ದರಿಂದ 5ರ ಘಾತ 2 ಗುಣಿಸು 7ಅನ್ನು 3 ಬಾರಿ ಗುಣಿಸಿದ್ದಾರೆ. 7ರ ಘಾತ 3 ಆಗಿದೆ. ಪ್ರಶ್ನೆ 5, 2 ಗುಣಿಸು 2 ಗುಣಿಸು ಎ ಗುಣಿಸು ಎ. ಇಲ್ಲಿ 2ಅನ್ನು 2 ಬಾರಿ ಮತ್ತು ಎ ಅನ್ನು 2 ಬಾರಿ ಗುಣಿಸಿದ್ದಾರೆ. 2ರ ಘಾತ 2 ಗುಣಿಸು ಎ ಘಾತ 2. ಇಲ್ಲಿ ಎ ಕೂಡ 2 ಬಾರಿ ಗುಣಿಸಿದೆ. ಆದ್ದರಿಂದ ನಾವು ಎ ಘಾತವನ್ನು ಕೂಡ 2 ಎಂದು ಬರೆಯಬೇಕು. ಪ್ರಶ್ನೆ ನಂಬರ್ 6, ಎ ಗುಣಿಸು ಎ ಗುಣಿಸು ಎ ಗುಣಿಸು ಸಿ ಗುಣಿಸು ಸಿ ಗುಣಿಸು ಸಿ ಗುಣಿಸು ಸಿ ಗುಣಿಸು ಡಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಎ ಅನ್ನ 3 ಬಾರಿ ಗುಣಿಸಿದ್ದಾರೆ. ಎ ಘಾತ 3 ಗುಣಿಸು ಸಿ ಅನ್ನ 4 ಬಾರಿ ಗುಣಿಸಿದ್ದಾರೆ. ಸಿ ಘಾತ 4 ಗುಣಿಸು 1 ಡಿ ಇದೆ. ಆ ಡಿ ಅನ್ನ ಹಾಗೆ ಇಡಬೇಕು. ಪ್ರಶ್ನೆ ನಂಬರ್ 3, ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ನಾವು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಬೇಕು.
ಇಲ್ಲಿ 512 ಎಂದು ಕೊಟ್ಟಿದ್ದಾರೆ. 512 ನಾವು 2ರಿಂದ ಗುಣಿಸಬಹುದು, ಏಕೆಂದರೆ ಈ ಸಂಖ್ಯೆ ಸಮ ಸಂಖ್ಯೆಯಾಗಿದೆ. ಈಗ ನಾವು 2ರಿಂದ ಎಷ್ಟು ಬಾರಿ ಗುಣಿಸಿದಾಗ 512 ಬರುತ್ತದೆ ಎಂದು ನೋಡೋಣ. 2 ಗುಣಿಸು 2, 2 2 4, 4 2 8, 8 2 16, 16 2 32, 32 2 64, 64 2 128 ಗುಣಿಸು 2, 128 256, 256 512 ಬರುತ್ತದೆ. ಈಗ ನಾವು 2 ಎಷ್ಟು ಬಾರಿ ಗುಣಿಸಿದ್ದೇವೆ ಎಂದು ಲೆಕ್ಕ ಮಾಡೋಣ. 1 2 3 4 5 6 7 8 9 ಬಾರಿ ನಾವು 2 ಗುಣಿಸಿದ್ದೇವೆ. ಆದ್ದರಿಂದ ಘಾತಾಂಕ ರೂಪದಲ್ಲಿ ಬರೆದಾಗ 2ರ ಘಾತ 9 ಬಂದಿದೆ. ಪ್ರಶ್ನೆ ನಂಬರ್ 2, 343. ಈಗ ನಾವು 2ರಿಂದ ಗುಣಿಸಲು ಸಾಧ್ಯವಿಲ್ಲ, ಏಕೆಂದರೆ ಇದು ಬೆಸ ಸಂಖ್ಯೆಯಾಗಿದೆ. 3ರಿಂದ ಕೂಡ 343 ಭಾಗ ಹೋಗುವುದಿಲ್ಲ. ಆದ್ದರಿಂದ ನಾವು ಈಗ 7ರಿಂದ ಗುಣಿಸೋಣ. 7 ಗುಣಿಸು 7, 7 49, 49 ಗುಣಿಸು 7, 49 7ರಿಂದ ಗುಣಿಸಿ ನೋಡೋಣ. 9 7 63, 7 4 28, 28 6 34, 343 ಬಂದಿದೆ. ಆದ್ದರಿಂದ ಇಲ್ಲಿ 7 ನಾವು 3 ಬಾರಿ ಗುಣಿಸಿದ್ದೇವೆ. 7ರ ಘಾತ 3 ಆಗಿದೆ. ಪ್ರಶ್ನೆ ನಂಬರ್ 3, 729. ಈ ಸಂಖ್ಯೆಯನ್ನು ನಾವು 3ರಿಂದ ಗುಣಿಸಬಹುದು, ಏಕೆಂದರೆ ಇಲ್ಲಿ ಕೊನೆಯ ಸಂಖ್ಯೆ 9 ಇದೆ. 9 3ರಿಂದ ಭಾಗವಾಗುತ್ತದೆ. ಆದ್ದರಿಂದ ನಾವು ಈಗ 3ರಿಂದ ಗುಣಿಸುತ್ತಾ ಹೋಗೋಣ. 3 ಗುಣಿಸು 3, 3 3 9, 9 3 27, 27 3 81, 81 3 243, 243 3ರಿಂದ ಗುಣಿಸಿದಾಗ 729 ಬರುತ್ತದೆ. ಇಲ್ಲಿ ನಾವು 1 2 3 4 5 6 ಬಾರಿ 3 ಗುಣಿಸಿದ್ದೇವೆ. ಆದ್ದರಿಂದ 3ರ ಘಾತ 6 ಬಂದಿದೆ. ಪ್ರಶ್ನೆ ನಂಬರ್ 4, 3125. ಇಲ್ಲಿ ಕೊನೆಯ ಸಂಖ್ಯೆ 5 ಇದೆ. ಇದು ಬೆಸ ಸಂಖ್ಯೆ. ಕೊನೆಯ ಸಂಖ್ಯೆ 5 ಇರುವುದರಿಂದ ನಾವು ಈಗ 5ರಿಂದ ಗುಣಿಸುತ್ತಾ ಹೋಗೋಣ. 5 ಗುಣಿಸು 5, 5 5 25, 25 5 125, 125 625, 3125 ಬರುತ್ತದೆ. ಇಲ್ಲಿ 1 2 3 4 5 5 ಬಾರಿ ನಾವು 5 ಗುಣಿಸಿದ್ದೇವೆ. ಆದ್ದರಿಂದ 5ರ ಘಾತ 5 ಬಂದಿದೆ. ಪ್ರಶ್ನೆ ನಂಬರ್ 4, ಮುಂದೆ ನೀಡಿರುವ ಪ್ರತಿಯೊಂದರಲ್ಲೂ ಎಲ್ಲಿ ಸಾಧ್ಯವೋ ಅಲ್ಲಿ ದೊಡ್ಡ ಸಂಖ್ಯೆಯನ್ನು ಗುರುತಿಸಿ ಎಂದು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, 4ರ ಘಾತ 3 ಮತ್ತು 3ರ ಘಾತ 4. ಈ ಎರಡರಲ್ಲಿ ನಾವು ಯಾವ ಸಂಖ್ಯೆ ದೊಡ್ಡದು ಎಂದು ಕಂಡುಹಿಡಿಯಬೇಕು. 4ರ ಘಾತ 3 ಇದೆ. ಈಗ ನಾವು 4 3 ಬಾರಿ ಗುಣಿಸೋಣ. 4 ಗುಣಿಸು 4 ಗುಣಿಸು 4. ಇಲ್ಲಿ 3ರ ಘಾತ 4 ಇದೆ. 3 ನಾವು 4 ಬಾರಿ ಗುಣಿಸೋಣ. ಇಲ್ಲಿ 4 4 16, 16 4 64 ಬಂದಿದೆ. 3 3 9, 9 3 27, 27 3 81. ಇಲ್ಲಿ 64ಕ್ಕಿಂತ 81 ದೊಡ್ಡ ಸಂಖ್ಯೆಯಾಗಿದೆ. ಆದ್ದರಿಂದ 3 ಘಾತ 4 ದೊಡ್ಡ ಸಂಖ್ಯೆ. ಆದ್ದರಿಂದ 4ರ ಘಾತ 3ಕ್ಕಿಂತ 3ರ ಘಾತ 4 ದೊಡ್ಡ ಸಂಖ್ಯೆಯಾಗಿದೆ. ಪ್ರಶ್ನೆ ನಂಬರ್ 2, 5ರ ಘಾತ 3 ಅಥವಾ 3ರ ಘಾತ 5. 5 3 ಬಾರಿ ಗುಣಿಸೋಣ ಮತ್ತು 3 5 ಬಾರಿ ಗುಣಿಸಬೇಕು. 5 5 25, 25 5 125, 3 3 9, 9 3 27, 27 3 81, 81 3 243 ಬರುತ್ತದೆ. ಇಲ್ಲಿ 125ಕ್ಕಿಂತ 243 ದೊಡ್ಡ ಸಂಖ್ಯೆ. ಆದ್ದರಿಂದ 5ರ ಘಾತ 3ಕ್ಕಿಂತ 3ರ ಘಾತ 5 ದೊಡ್ಡದಾಗಿದೆ.
ಪ್ರಶ್ನೆ ನಂಬರ್ 3, 2 ಮತ್ತು 8 ಈಗ ನಾವು 2 8 ಬಾರಿ ಗುಣಿಸಬೇಕು. 2 ಗುಣಿಸು 2 1 2 3 4 5 6 7 8. ಇಲ್ಲಿ 2 8 ಬಾರಿ ಗುಣಿಸಿದ್ದೇವೆ. 8 2 ಬಾರಿ ಗುಣಿಸಬೇಕು. 2 2 4 4 2 8 8 2 16 16 2 32 32 2 64 64 2 128 128 256 ಬಂದಿದೆ. ಇಲ್ಲಿ 8 8 64. ಇಲ್ಲಿ 256 ದೊಡ್ಡ ಸಂಖ್ಯೆ. ಆದ್ದರಿಂದ ಇಲ್ಲಿ 2 8 2ಕ್ಕಿಂತ ದೊಡ್ಡದಾಗಿದೆ. 100 ಮತ್ತು 2 ಎಂದು ಕೊಟ್ಟಿದ್ದಾರೆ. 100 2 ಬಾರಿ ಗುಣಿಸೋಣ. 100 ಗುಣಿಸು 100 1 ಗುಣಿಸು 1 1 4 0 ಇದೆ. ಇಲ್ಲಿ 100ರಿಂದ ಗುಣಿಸಿದಾಗ 10,000 ಬಂತು. ಇಲ್ಲಿ ನಾವು 2 100 ಬಾರಿ ಗುಣಿಸಲು ಸಾಧ್ಯವಿಲ್ಲ. ಇಲ್ಲಿ ನಾವು ಸಂಕ್ಷಿಪ್ತಗೊಳಿಸಿ ಈ ಸಂಖ್ಯೆಯ ಬೆಲೆಯನ್ನ ಕಂಡುಹಿಡಿಯೋಣ. ಇಲ್ಲಿ 100 ಎಂದರೆ 10 ಗುಣಿಸು 10 ಎಂದು ಅರ್ಥ. 10 10 100 ಬರುತ್ತದೆ. ಆದ್ದರಿಂದ ಇಲ್ಲಿ ನಾವು ಈಗ 2 10 ಮತ್ತು 2 10 ಎಂದು ತೆಗೆದುಕೊಳ್ಳೋಣ. ಇಲ್ಲಿ 10 ಗುಣಿಸು 10 100 ಬರುತ್ತದೆ. ಇಲ್ಲಿ ನಾವು ಸಂಕ್ಷಿಪ್ತಗೊಳಿಸಿ ಬರೆದಿದ್ದೇವೆ. 2 10 ಬಾರಿ ಗುಣಿಸಿದಾಗ 1024 ಬರುತ್ತದೆ. 1024 1024 10 ಆಯಿತು. ಈಗ 1024 ಇಲ್ಲಿ 10 ನಾವು ಮತ್ತೆ ಸಂಕ್ಷಿಪ್ತಗೊಳಿಸೋಣ. 5 1024 5 1024 5 ಎಂದು ತೆಗೆದುಕೊಳ್ಳೋಣ. ಇಲ್ಲಿ 5 2 10 ಬರುತ್ತದೆ. ಇಲ್ಲಿ 1024 5 ಬಾರಿ ಗುಣಿಸಿದಾಗ ಉತ್ತರ 10,48,576 ಬರುತ್ತದೆ. ಘಾತ 2. ಇಲ್ಲಿ 10,000ಕ್ಕಿಂತ 10,48,576 ಈ ಸಂಖ್ಯೆ ದೊಡ್ಡದಾಗಿದೆ. ಆದ್ದರಿಂದ ಇಲ್ಲಿ 10,000 ಚಿಕ್ಕದು ಮತ್ತು ಈ ಸಂಖ್ಯೆ ದೊಡ್ಡದು. ಆದ್ದರಿಂದ 100 2ಕ್ಕಿಂತ 2 ದೊಡ್ಡ ಸಂಖ್ಯೆಯಾಗಿದೆ. ಇಲ್ಲಿ ನಾವು ಸಾಮಾನ್ಯವಾಗಿ ನೋಡಿದಾಗಲೇ 100 2ಕ್ಕಿಂತ 2 ದೊಡ್ಡದು ಎಂದು ಕೂಡ ಕಂಡುಹಿಡಿದು ಈ ಸಂಖ್ಯೆಗಿಂತ ಈ ಸಂಖ್ಯೆ ದೊಡ್ಡದು ಎಂದು ನಾವು ಬರೆಯಬಹುದು. 5ನೇ ಪ್ರಶ್ನೆ, 2 ಮತ್ತು 10 2 ನಾವು 10 ಬಾರಿ ಗುಣಿಸೋಣ. ಇಲ್ಲಿ 2 10 ಬಾರಿ ಗುಣಿಸಿದ್ದೇವೆ. 10 ಇಲ್ಲಿ 2 ಬಾರಿ ಗುಣಿಸಬೇಕು. 10 10 100. ಇಲ್ಲಿ 2 2 4 4 2 8 8 2 16 16 2 32. ಇಲ್ಲಿ ನಾವು 2 8 ಬಾರಿ ಗುಣಿಸಿದಾಗ 256 ಬಂದಿದೆ. ಅಂದರೆ ಇಲ್ಲಿಯವರೆಗೆ 256 ಬಂತು. 256 2 ಇಲ್ಲಿ ನಾವು 256 ಗುಣಿಸು 2 ಮಾಡೋಣ. 6 2 12 5 2 10 ಪ್ಲಸ್ 1 11 2 2 4 ಪ್ಲಸ್ 1 5 ಬಂದಿದೆ. 512. ಇಲ್ಲಿ 9 ಬಾರಿ ಗುಣಿಸಿದಾಗ 512 ಬಂತು. ಗುಣಿಸು 2 2 2 4 2 1 2 2 5 10 1024 ಬಂದಿದೆ. ಇಲ್ಲೂ ಕೂಡ ನಾವು 2 10 ಎಂದರೆ 1024 ಬರೆದಿದ್ದೇವೆ. ಅದನ್ನು ನಾವು ಈ ರೀತಿ ಗುಣಿಸಿದಾಗ ಬರುತ್ತದೆ. 1024 ಇಲ್ಲಿ 100ಕ್ಕಿಂತ ದೊಡ್ಡದಾಗಿದೆ. ಆದ್ದರಿಂದ 2 10 2ಕ್ಕಿಂತ ದೊಡ್ಡದಾಗಿದೆ. ಪ್ರಶ್ನೆ ನಂಬರ್ 5, ಮುಂದಿನ ಸಂಖ್ಯೆಗಳನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಈಗ ನಾವು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಘಾತಾಂಕಗಳನ್ನು ವ್ಯಕ್ತಪಡಿಸೋಣ. ಮೊದಲನೇ ಪ್ರಶ್ನೆ 648.
648. ಈಗ ನಾವು ಅವಿಭಾಜ್ಯ ಅಪವರ್ತನ ವಿಧಾನ ಅನುಸರಿಸಬೇಕು. 648 ಇಲ್ಲಿ 8 ಸಮ ಸಂಖ್ಯೆಯಾಗಿದೆ. ಆದ್ದರಿಂದ ನಾವು ಈ ಸಂಖ್ಯೆಯನ್ನು 2ರಿಂದ ಭಾಗಿಸಬಹುದು. 2 3 6, 2 2 4, 2 4 8, 2 1 2. ಇಲ್ಲಿ 3ರಲ್ಲಿ 1 ಉಳಿಯಿತು 12, 2 6 12, 2 2 4. ನಂತರ 2ರಿಂದ ಮತ್ತೆ ಭಾಗಿಸಬಹುದು. 2 8 16, 2 1 2 ಬಂತು. ಇಲ್ಲಿ 81 ಬಂದಿದೆ. 2ರಿಂದ ನಾವು 81 ಭಾಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾವು 2ರ ನಂತರದ ಸಂಖ್ಯೆ 3 ತೆಗೆದುಕೊಳ್ಳೋಣ. 3 2 6, ಇಲ್ಲಿ 2 ಉಳಿಯಿತು 21 ಬಂತು. 3 7 21, 3 9 27, 3 3 9, 3 1 3. ಇಲ್ಲಿ 3 2 ಮತ್ತು 4 3 ಬಂದಿವೆ. ಇವನ್ನ ಬರೆಯೋಣ. 2 ಗುಣಿಸು 2 ಗುಣಿಸು 2 ಗುಣಿಸು 3 ಗುಣಿಸು 3 ಗುಣಿಸು 3 ಗುಣಿಸು 3. ಇಲ್ಲಿ 2 3 ಬಾರಿ ಮತ್ತು 3 4 ಬಾರಿ ಗುಣಿಸಿದ್ದೇವೆ. ಆದ್ದರಿಂದ ಘಾತಾಂಕ ರೂಪದಲ್ಲಿ ಬರೆದಾಗ 2ರ ಘಾತ 3 ಗುಣಿಸು 3ರ ಘಾತ 4 ಬಂದಿದೆ. ಪ್ರಶ್ನೆ 2, 405. ಇಲ್ಲಿ ಕೊನೆಯ ಸಂಖ್ಯೆ 5 ಬಂದಿದ್ದರಿಂದ ನಾವು 5ರಿಂದ ಭಾಗಿಸೋಣ. 405, 5ರ ಮಗ್ಗಿ 5 8 40, 5 1 5. ಇಲ್ಲಿ 81 ಬಂದಿದೆ. 81 ನಾವು 5ರಿಂದ ಭಾಗಿಸಲು ಸಾಧ್ಯವಿಲ್ಲ, ಏಕೆಂದರೆ ಇದು ಬೆಸ ಸಂಖ್ಯೆ. ಕೊನೆಯಲ್ಲಿ 1 ಬಂದಿದೆ. ಈಗ ನಾವು 81 3ರಿಂದ ಭಾಗಿಸಬಹುದು. ಇಲ್ಲೂ ಕೂಡ ನಾವು ಭಾಗಿಸಿದ್ದೇವೆ. ಇದೇ ಸಂಖ್ಯೆಗಳನ್ನು ನಾವು ಇಲ್ಲಿ ಬರೆದರೆ ಆಯಿತು. 3ರಿಂದ ಭಾಗಿಸೋಣ. 3 2 6, ಇಲ್ಲಿ 2 ಉಳಿದಿದೆ 21, 3 7 21, 3 9 27, 3 3 9, 3 1 3. ಇಲ್ಲಿ 5 1 ಬಾರಿ ಮತ್ತು 3 4 ಬಾರಿ ಇದೆ. 5 ಗುಣಿಸು 3 ಗುಣಿಸು 3 ಗುಣಿಸು 3 ಗುಣಿಸು 3, 5 ಗುಣಿಸು. ಇಲ್ಲಿ 3 4 ಬಾರಿ ಗುಣಿಸಿದ್ದೇವೆ. ಆದ್ದರಿಂದ 5 ಗುಣಿಸು 3ರ ಘಾತ 4, 540. ಈ ಸಂಖ್ಯೆಯನ್ನು ನಾವು 2ರಿಂದ ಭಾಗಿಸಬಹುದು, ಏಕೆಂದರೆ ಇದು ಸಮ ಸಂಖ್ಯೆಯಾಗಿದೆ. 540. 2 2 4, 5ರಲ್ಲಿ 1 ಉಳಿಯಿತು 14 ಬಂತು. 2 7 14, ಇಲ್ಲಿ 1 0 ಇದೆ, ಆ 0ಯನ್ನು ಇರಿಸೋಣ. 2 1 2, 2 3 6, 7ರಲ್ಲಿ 1 ಉಳಿದಿದೆ 10, 2 5 10. ಇಲ್ಲಿ ಈಗ 135 ಬಂತು. ಈ ಸಂಖ್ಯೆಯನ್ನು ನಾವು 2ರಿಂದ ಭಾಗಿಸಲು ಸಾಧ್ಯವಿಲ್ಲ. ಈಗ ನಾವು 2ರ ಮುಂದಿನ ಅಂಕಿ 3ರಿಂದ ಭಾಗಿಸೋಣ. 3 4 12, ಇಲ್ಲಿ 13ರಲ್ಲಿ 12 ತೆಗೆದಾಗ 1 ಉಳಿಯಿತು 15, 3 5 15. ಇಲ್ಲಿ 3 3 1 3, 4ರಲ್ಲಿ 1 ಉಳಿಯಿತು 15, 3 5 15. ಇಲ್ಲಿ 3 5 15 ಬಂತು. ಇಲ್ಲಿ ನಾವು 3 5ರಿಂದ ಭಾಗಿಸಲು ಸಾಧ್ಯವಿಲ್ಲ. ಈಗ ನಾವು 5 ತೆಗೆದುಕೊಳ್ಳೋಣ. 5 1 5 ಬಂದಿದೆ. ಆದ್ದರಿಂದ ಇಲ್ಲಿ ನಾವು 2 2 ಬಾರಿ, 3 3 ಬಾರಿ ಮತ್ತು 5 1 ಬಾರಿ ಗುಣಿಸಿದ್ದೇವೆ. 2 ಗುಣಿಸು 2 ಗುಣಿಸು 3 ಗುಣಿಸು 3 ಗುಣಿಸು 3 ಗುಣಿಸು 5 ಘಾತಾಂಕ ರೂಪದಲ್ಲಿ ಬರೆಯೋಣ. 2ರ ಘಾತ 2 ಗುಣಿಸು 3ರ ಘಾತ 3 ಗುಣಿಸು 5 ಬಂದಿದೆ. 4ನೇ ಪ್ರಶ್ನೆ 3600. ಈ ಸಂಖ್ಯೆಯನ್ನು ನಾವು 2ರಿಂದ ಭಾಗಿಸಬಹುದು, ಏಕೆಂದರೆ ಇದು ಸಮ ಸಂಖ್ಯೆ. 3600. 2ರಿಂದ ಭಾಗಿಸೋಣ. 2 1 2, 1 ಉಳಿಯಿತು 16, 2 8 16, 2 9 18, ಈ 2 0ಯನ್ನು ಇರಿಸೋಣ. 2 4 8, ಇಲ್ಲಿ 9ರಲ್ಲಿ 1 ಉಳಿಯಿತು 10, 2 5 10, 1 0. ಈಗ 2 2 4, 2 2 4, 5ರಲ್ಲಿ 1 ಉಳಿಯಿತು, ಇಲ್ಲಿ 10 ಇದೆ. 2 5 10 ಬಂತು. 225 ಬಂತು. ಈ ಸಂಖ್ಯೆಯನ್ನು ನಾವು 2ರಿಂದ ಭಾಗಿಸಲು ಸಾಧ್ಯವಿಲ್ಲ, ಏಕೆಂದರೆ ಇದು ಬೆಸ ಸಂಖ್ಯೆ. ಮುಂದಿನ ಸಂಖ್ಯೆ 3ರಿಂದ ಭಾಗಿಸೋಣ. 3 7 21, ಇಲ್ಲಿ 22ರಲ್ಲಿ 21 ಕಳೆದಾಗ 15 ಉಳಿದಿದೆ. 3 5 15,
ಮೂರೆರಡ್ಲೆ 6, 6 ಕಳೆದಾಗ 1 ಉಳಿಯಿತು 15, 3 15. 3ರ ಮಧ್ಯೆಯಲ್ಲಿ ನಾವು 25 ಭಾಗಿಸಲು ಸಾಧ್ಯವಿಲ್ಲ, 5 ತೆಗೆದುಕೊಳ್ಳಬೇಕು. 5 25, 5 5. ಈಗ ನಾವು ಈ ಎಲ್ಲ ಸಂಖ್ಯೆಗಳನ್ನು ಗುಣಿಸಿ ಬರೆಯೋಣ. 2 4 ಬಾರಿ ಇದೆ, 3 2 ಬಾರಿ, ಗುಣಿಸು 3 ಗುಣಿಸು 3, 5 2 ಬಾರಿ ಇದೆ. ಈಗ ಘಾತಾಂಕ ರೂಪದಲ್ಲಿ ಬರೆದಾಗ 2ರ ಘಾತ 4, ಇಲ್ಲಿ 4 ಬಾರಿ ಗುಣಿಸಿದೆ, ಗುಣಿಸು 3ರ ಘಾತ 2, ಗುಣಿಸು 5ರ ಘಾತ 2. ಪ್ರಶ್ನೆ ನಂಬರ್ 6, ಸುಲಭ ರೂಪಕ್ಕೆ ತನ್ನಿ. ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಸುಲಭ ರೂಪಕ್ಕೆ ತರಬೇಕು. ಪ್ರಶ್ನೆ ನಂಬರ್ 1, 2 ಗುಣಿಸು 10ರ ಘಾತ 3. 2 ಗುಣಿಸು 10ರ ಘಾತ 3 ಎಂದರೆ ಇಲ್ಲಿ ನಾವು 10 3 ಬಾರಿ ಗುಣಿಸಬೇಕು. 10 ಗುಣಿಸು 10 ಗುಣಿಸು 10. 2 ಗುಣಿಸು 10 100, 100 1000. 2 1000ದಿಂದ ಗುಣಿಸಿದಾಗ 1000 ಗುಣಿಸು 2 2000 ಬಂದಿದೆ. ಇದು 2 ಗುಣಿಸು 10ರ ಘಾತ 3ರ ಬೆಲೆ. 7ರ ಘಾತ 2 ಗುಣಿಸು 2ರ ಘಾತ 2. ಇದು ಪ್ರಶ್ನೆ ನಂಬರ್ 2. 7 2 ಬಾರಿ ಗುಣಿಸೋಣ, ಗುಣಿಸು 2 2 ಬಾರಿ ಗುಣಿಸಬೇಕು. 7 49, ಗುಣಿಸು 2 4. ಈಗ 4 36, 4 16 ಪ್ಲಸ್ 3 19, 196 ಬಂದಿದೆ. ಪ್ರಶ್ನೆ ನಂಬರ್ 3, 2ರ ಘಾತ 3 ಗುಣಿಸು 5. 2 3 ಬಾರಿ ಗುಣಿಸೋಣ, ಗುಣಿಸು 5. 2 4, 4 8, ಗುಣಿಸು 5, 8 40 ಬಂದಿದೆ. 4ನೇ ಪ್ರಶ್ನೆ, 3 ಗುಣಿಸು 4ರ ಘಾತ 4. 3 ಗುಣಿಸು 4 4 ಬಾರಿ ಗುಣಿಸಬೇಕು. 3 ಗುಣಿಸು 4 4 16, 16 4 64, 64 4, 64 ಗುಣಿಸು 4, 4 4 16, 4 6 24 ಪ್ಲಸ್ 1 25, 256 ಬಂದಿದೆ. 256. 256 3ರಿಂದ ಗುಣಿಸೋಣ. 256 ಗುಣಿಸು 3, 6 3 18, 5 3 15 ಪ್ಲಸ್ 1 16, 3 2 6 ಪ್ಲಸ್ 1 7, 768 ಬಂದಿದೆ. 3 ನಾವು 4ರಿಂದ ಗುಣಿಸಿದ್ದು 256ಕ್ಕೆ ಗುಣಿಸಬೇಕು. ಉತ್ತರ 768 ಬಂದಿದೆ. ಪ್ರಶ್ನೆ 5, 0 ಗುಣಿಸು 10ರ ಘಾತ 2. ಯಾವುದೇ ಸಂಖ್ಯೆಯನ್ನು ನಾವು 0ಯಿಂದ ಗುಣಿಸಿದಾಗ ಉತ್ತರ 0ಯೇ ಆಗಿರುತ್ತದೆ. ಪ್ರಶ್ನೆ 6, 5ರ ಘಾತ 2 ಗುಣಿಸು 3ರ ಘಾತ 3. 5 2 ಬಾರಿ ಗುಣಿಸೋಣ, 3 3 ಬಾರಿ ಗುಣಿಸಬೇಕು. 5 5 25, ಗುಣಿಸು 3 3 9, 9 3 27. ಇಲ್ಲಿ ನಾವು 25 27ಕ್ಕೆ ಗುಣಿಸಬೇಕು. 7 5 35, 7 2 14 ಪ್ಲಸ್ 3 17, 2 5 10, 2 2 4 ಪ್ಲಸ್ 1 5, 5 7, 5 ಪ್ಲಸ್ 1 6, 675 ಬಂದಿದೆ. 2ರ ಘಾತ 4 ಗುಣಿಸು 3ರ ಘಾತ 2. 2 4 ಬಾರಿ ಗುಣಿಸೋಣ, ಗುಣಿಸು 3 ಗುಣಿಸು 3, 3 2 ಬಾರಿ ಗುಣಿಸಿದ್ದೇವೆ. 2 2 4, 4 2 8, 8 2 16, ಗುಣಿಸು 3 3 9. ಇಲ್ಲಿ 16 144. ಇದು 2 ಗುಣಿಸು 4, 2ರ ಘಾತ 4 ಗುಣಿಸು 3ರ ಘಾತ 2ರ ಬೆಲೆಯಾಗಿದೆ. 8ನೇ ಪ್ರಶ್ನೆ, 3ರ ಘಾತ 2 ಗುಣಿಸು 10ರ ಘಾತ 4. 3 2 ಬಾರಿ ಗುಣಿಸಬೇಕು ಮತ್ತು 10 4 ಬಾರಿ ಗುಣಿಸಬೇಕು. ಇಲ್ಲಿ 3 3 9, 10 100, 100 1000. 1000ವನ್ನು 10ರಿಂದ ಗುಣಿಸಿದಾಗ 10,000 ಬಂತು. ಇಲ್ಲಿ 10,000 ಗುಣಿಸು 9 ಎಂದರೆ 90,000 ಬಂದಿದೆ. ಬೆಲೆ 90,000. ಪ್ರಶ್ನೆ ನಂಬರ್ 7, ಸುಲಭ ರೂಪಕ್ಕೆ ತನ್ನಿ. 1 -4ರ ಘಾತ 3.
ಇಲ್ಲಿ ನಾವು ಈಗ -4 3 ಬಾರಿ ಗುಣಿಸಬೇಕು. -4 ಗುಣಿಸು -4 ಗುಣಿಸು -4. ಇಲ್ಲಿ ಚಿಹ್ನೆಗಳನ್ನು ಗುಣಿಸೋಣ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಬಂದಿದೆ. 4 4 16, 16 4 64, ಮೈನಸ್ 64 ಉತ್ತರ. ಇಲ್ಲಿ ಪ್ಲಸ್ ಗುಣಿಸು ಪ್ಲಸ್ ಪ್ಲಸ್, ಮೈನಸ್ ಗುಣಿಸು ಮೈನಸ್ ಪ್ಲಸ್, ಪ್ಲಸ್ ಗುಣಿಸು ಮೈನಸ್ ಮೈನಸ್, ಮೈನಸ್ ಗುಣಿಸು ಮೈನಸ್ ಪ್ಲಸ್. ಇದು ಚಿಹ್ನೆಗಳ ಗುಣಾಕಾರದ ನಿಯಮವಾಗಿದೆ. -3 ಗುಣಿಸು -2 ಘಾತ 3, -3 ಗುಣಿಸು -2 ನಾವು ಈಗ 3 ಬಾರಿ ಗುಣಿಸಬೇಕು. -2 ಗುಣಿಸು -2 ಗುಣಿಸು -2, -3 ಗುಣಿಸು. ಇಲ್ಲಿ ಚಿಹ್ನೆಗಳನ್ನು ಗುಣಿಸೋಣ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿದೆ. ಮೈನಸ್ 2 4, 4 2 8. ಇಲ್ಲಿ ಮೈನಸ್ ಇಂಟು ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ. ಪ್ಲಸ್ ಬರೆಯುವ ಅವಶ್ಯಕತೆ ಇಲ್ಲ. 8 3 24. 3ರ ಘಾತ. ಪ್ರಶ್ನೆ ನಂಬರ್ 3. -3ರ ಘಾತ 2 ಗುಣಿಸು -5ರ ಘಾತ 2. ಇಲ್ಲಿ -3 2 ಬಾರಿ ಗುಣಿಸಬೇಕು. -5 ಕೂಡ 2 ಬಾರಿ ಗುಣಿಸಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ. 3 3 9 ಗುಣಿಸು. ಇಲ್ಲೂ ಕೂಡ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ. 5 5 25. ಇಲ್ಲಿ 25 9. ಇಲ್ಲಿ ನಾವು 25 9ರಿಂದ ಗುಣಿಸಿದಾಗ 225 ಬಂದಿದೆ. 25 9 225. ಪ್ರಶ್ನೆ 4. -2ರ ಘಾತ 3 ಗುಣಿಸು -10ರ ಘಾತ 3. -2 ಈಗ ನಾವು 3 ಬಾರಿ ಗುಣಿಸಬೇಕು. -2 ಗುಣಿಸು -2 ಗುಣಿಸು -2 ಗುಣಿಸು. -10 3 ಬಾರಿ. -10 ಗುಣಿಸು -10. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿದೆ. ಮೈನಸ್ 2 2 4, 4 2 8 ಗುಣಿಸು. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿದೆ. 10 10 100, 100 1000. ಇಲ್ಲಿ ನಾವು ಈ ಸಂಖ್ಯೆಯನ್ನು ಗುಣಿಸಿ ಇಟ್ಟಿದ್ದೇವೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ. 1000ವನ್ನು 8ರಿಂದ ಗುಣಿಸಿದಾಗ 8000 ಬಂದಿದೆ. ಬೆಲೆ 8000. ಪ್ರಶ್ನೆ ನಂಬರ್ 8. ಮುಂದಿನ ಸಂಖ್ಯೆಗಳನ್ನು ಹೋಲಿಸಿ. ಪ್ರಶ್ನೆ ನಂಬರ್ 1. 2.7 ಗುಣಿಸು 10ರ ಘಾತ 12, 1.5 ಗುಣಿಸು 10ರ ಘಾತ 8. ಈ ಎರಡು ಸಂಖ್ಯೆಗಳಲ್ಲಿ ನಾವು ದೊಡ್ಡ ಸಂಖ್ಯೆ ಮತ್ತು ಸಣ್ಣ ಸಂಖ್ಯೆ ಯಾವುದು ಎಂದು ಕಂಡುಹಿಡಿಯಬೇಕು. ಇಲ್ಲಿ ದೊಡ್ಡದು ಮತ್ತು ಸಣ್ಣದನ್ನ ಗುರುತಿಸುವಾಗ ಸಂಖ್ಯೆಗಳನ್ನು ನೋಡೋಣ. ಇಲ್ಲಿ 2.7 ಇದೆ. ಇಲ್ಲಿ 1.5 ಇದೆ. ಸಂಖ್ಯೆಯಲ್ಲಿ ಈ ಸಂಖ್ಯೆ ದೊಡ್ಡದಾಗಿದೆ. ಘಾತ ಸಂಖ್ಯೆಗಳನ್ನು ನೋಡೋಣ. 10ರ ಘಾತ 12, ಇಲ್ಲಿ 10ರ ಘಾತ 8 ಇದೆ. ಇಲ್ಲಿ ಘಾತ ಸಂಖ್ಯೆಯಲ್ಲೂ ಕೂಡ ಈ ಸಂಖ್ಯೆಯೇ ದೊಡ್ಡದಾಗಿದೆ. ಆದ್ದರಿಂದ 2.7 ಗುಣಿಸು 10ರ ಘಾತ 12, 1.5 ಗುಣಿಸು 10ರ ಘಾತ 8ಕ್ಕಿಂತ ದೊಡ್ಡ ಸಂಖ್ಯೆಯಾಗಿದೆ. 2.7 ಗುಣಿಸು 10ರ ಘಾತ 12, 1.5 ಗುಣಿಸು 10ರ ಘಾತ 8ಕ್ಕಿಂತ ದೊಡ್ಡ ಸಂಖ್ಯೆಯಾಗಿದೆ. ಪ್ರಶ್ನೆ ನಂಬರ್ 2. 4 ಗುಣಿಸು 10ರ ಘಾತ 14, 3 ಗುಣಿಸು 10ರ ಘಾತ 17. ಇಲ್ಲಿ ನಾವು 4 10ರ ಘಾತ 14ರಿಂದ ಗುಣಿಸಿದಾಗ 4 ಗುಣಿಸು 10ರ ಘಾತ 14, 3 ಗುಣಿಸು 10ರ ಘಾತ 17. ಇಲ್ಲಿ 4 ಗುಣಿಸು 10ರ ಘಾತ 14 ಎಂದರೆ 4ರ ಮುಂದೆ ನಾವು 14 ಸೊನ್ನೆಯನ್ನು ಇಡಬೇಕು ಎಂದು ಅರ್ಥ. 1 2 3 4 5 6 7 8 9 10 11 12 13 14. ಇಲ್ಲಿ 3 ಗುಣಿಸು 10ರ ಘಾತ 17 ಎಂದರೆ 3ರ ಮುಂದೆ ನಾವು 17 ಸೊನ್ನೆಯನ್ನು ಇಡಬೇಕು. 1 2 3 4 5 6 7 8 9 10 11 12 13 14 15 16 17. ಇಲ್ಲಿ ನಾವು ಈ ಸಂಖ್ಯೆಯನ್ನು ನೋಡಿದಾಗ ಮೇಲಿನ ಸಂಖ್ಯೆಗಿಂತ ಕೆಳಗಿನ ಸಂಖ್ಯೆಯೇ ದೊಡ್ಡದಾಗಿದೆ. ಆದ್ದರಿಂದ ಇಲ್ಲಿ ನಾವು 4 ಗುಣಿಸು 10ರ ಘಾತ 14ಕ್ಕಿಂತ 3 ಗುಣಿಸು 10ರ ಘಾತ 17 ದೊಡ್ಡ ಸಂಖ್ಯೆ ಎಂದು ಬರೆಯಬಹುದಾಗಿದೆ.
ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 11.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 11.2ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.